ಈಗ ಸರ್ ನನ್ನ ಪ್ರಶ್ನೆ, ಈಗ ಸದ್ಯಕ್ಕೆ ನೀವು ಎಷ್ಟು ದಿನಗಳಿಂದ ಕಾರ್ಯಕ್ರಮ ಮಾಡ್ಕೋತಾ ಬಂದಿದ್ದೀರಾ? ಕ್ಯಾಸೆಟ್ಗಳನ್ನು ಅದ್ರ ಜೊತೆಗೆ ಬಿಡ್ತಿದ್ರಾ ಹೇಗೆ? ಈಗ ನಾವು ಮುಂಚೆ ಎಲ್ಲ ಮೊದಲು ನಾವು ಕೆಸೆಟ್ಗಳ ಮುಖಾಂತರ ಕೆಸೆಟ್ಗಳು ಆದ ನಂತರ ನಮ್ಮ ಜನ ರಸಮಂಜರಿ ಕಾರ್ಯಕ್ರಮ ಕೊಟ್ಟಾರ. ಹಾಂ ಸರ್. ಅಂದ್ರೆ ಇವರು ಒಬ್ರು ಒಳ್ಳೆ ಕಲಾವಿದರು, ಅವ್ರ ಧ್ವನಿಯಿಂದ ಸಂಗೀತ ಭಾರಿ ಬರುತ್ತೆ, ಆ ನಿಟ್ಟಿನೊಳಗೆ ಕರೆಸಿದ್ರು. ಹೌದು. ಈಗ ಏನಾದ್ರು ಬಿಟ್ಟಿದ್ದೀರಾ ಹೇಗೆ ಕ್ಯಾಸೆಟ್ ಮಾಡೋದು? ಇಲ್ಲ ಮಾಡ್ತೀವಲ್ಲಪ್ಪ, ಈಗ ಹೈಯೆಸ್ಟ್ ಮಾಡೋಂದ್ರೆ ನಾನೇ ಈಗ ಸರ್ ಸದ್ಯಕ್ಕೂ ಮಾಡ್ತೇವೆ. ಕೆಸೆಟ್ಗಳಂತೆಲ್ಲ ರೆಕಾರ್ಡಿಂಗ್ ಮಾಡ್ತೀವಿ. ಕೆಸೆಟ್ಗಳಿಗೆ ಯಾರು ಕೇಳ್ತಾರೆ? ಟೇಪ್ಗಳು ಹೋದು, ಸಿಡಿಗಳು ಹೋದು, ಆಲ್ಮೋಸ್ಟ್ ರೆಕಾರ್ಡಿಂಗ್ ಭಕ್ತಿಗೀತೆ ಇರ್ತಾವ. ಅಂದ್ರೆ ಸರ್ ಆಗಿನ ಜೀವನ ಹೇಗೆ ಅಂದ್ರೆ, ಈಗ ಕ್ಯಾಸೆಟ್ ನೀವು ಒಂದು ಕಂಪ್ನಿಯವ್ರು ಕೊಟ್ಟು ಬಿಡ್ತಿದ್ರ ಹೇಳಿದ್ರಿ. ಈಗ ಯಾವುದೋ ಒಂದು ರೆಕಾರ್ಡಿಂಗ್ ಮಾಡಿ, ನಮ್ದು ಈ ತರ ಸಾಹಿತ್ಯ ಮತ್ತು ಸಂಗೀತ ಇದೆ, ನೀವು ತಗೊಳ್ರಿ ಕಂಪ್ನಿಯವ್ರ, ಆ ಕಂಪ್ನಿಯಿಂದಾನೇ ಅವ್ರ ಸಾಂಗ್ ಬಿಡ್ತಾರೆ. ಅಂದ್ರೆ ನಿಮ್ಗೆ ಹೇಗೆ ಲಾಭ ಸರ್ ಅದ್ರಿಂದ? ಈಗ ಅವ್ರ ಕಂಪ್ನಿಯವ್ರು ನಮ್ಗೆ ಕರೆಸಿಬಿಟ್ಟು ಹಿಂಗೆ 8 ಹಾಡುಗಳು ಇರ್ತಾವ್ರಿ, ಒಂದು ಪ್ಯಾಕೇಜ್ ಮಾತಾಡ್ತಾರ ಅವ್ರು. ನೀವು ಅಮೌಂಟ್ ಎಷ್ಟು ಆಕೈತಿ ಗೊತ್ತಿರತ್ತೆ, ನಾವು ಹೇಳ್ತೀವಿ ಇಷ್ಟು ಅಮೌಂಟ್ ನಮ್ದು. ಹಾಡೋದು ಬಂತು, ಬರಿದು ಬಂತು, ಲೇಡೀಸ್ ಸಿಂಗರ್ದು ಎಲ್ಲ ಅವ್ರಿಗೆ ಇರ್ತೈತೆ, ಕಂಪ್ನಿಯವ್ರಿಗಿನ ಲಾಭ ಆಗಲಿ ಅವ್ರಿಗೆ ನುಕ್ಸಾನ್ ಆಗಲಿ ಅವ್ರಿಗೆ ಸಂಬಂಧಪಟ್ಟಿದ್ದು. ನಾವು ಆದ್ಕೊಳ್ಳಿ ನಮ್ಗೆ ಒಂದು ರೂಮ್ ಮಾಡಿರ್ತಿದ್ರು, ನಾವು ರೂಮ್ ನೋಡ್ಕೋತಿದ್ವಿ. ಕಾರ್ಯಕ್ರಮ ಅದನ್ನ ಕೆಸೆಟ್ ನಮ್ಮದು 8 ರೆಕಾರ್ಡ್ ಆದ ತಕ್ಷಣ ಅವ್ರು ಎಷ್ಟು ನಮ್ಮ ಸಂಭಾವನೆ, ನಮ್ಮ ಪೇಮೆಂಟ್ ಎಟ್ಟಿರ್ತಿ ಒಂದು ಪೇಮೆಂಟ್ ಕವರ್ ಹಾಕಿ ಕೊಟ್ಟು ಬಿಡ್ತಿದ್ರು. ಸಾಕಷ್ಟು ದೊಡ್ಡ ಕಂಪನಿ, ಆನಂದ್ ಆಡಿಯೋ, ಅಶ್ವಿನಿ ಆಡಿಯೋ, ಆಮೇಲೆ ಸ್ವರಸಂಗಮ, ಎಷ್ಟು ಎಲ್ಲ ಬೆಂಗಳೂರಿನಲ್ಲಿ, ಎಲ್ಲ ಬೆಂಗಳೂರು ಒಂದು ಕಂಪ್ನಿ ಬಿಟ್ಟಿಲ್ಲ ನಾವು, ಎಲ್ಲ ಕಂಪ್ನಿ ಒಳಗೆ ಹಾಡಿದ್ವಿ ಸರ್. ಅವ್ರದ್ದೇ ಒಂದು ಲೋಗೋ ಇಟ್ಕೊಂಡು ನಿಮ್ಮ ಹಾಡು ನಮ್ಮ ಹಾಡುಗಳು ಅದು ಸರ್ ನೀವು ಅದರಲ್ಲಿ ಕಾಣಿಸ್ಕೊತಿದ್ರ ಹೇಗೆ? ಜಸ್ಟ್ ಬರೀ ಒಂದು ಸಣ್ಣ ಫೋಟೋ ಅದು ಹಾಕಿರು ಇಲ್ಲ ಅಂದ್ರೆ ನಿಮ್ಮನ್ನ ಶೋಪೇ ಮಾಡ್ತಿದ್ದಿಲ್ಲ? ಇಲ್ಲ, ಸುಮ್ಮನೆ ಹೆಸರು ಅಷ್ಟೇ ಹಾಕೋರು, ಹೆಸರಿಗಷ್ಟೇ. ಈ ತರ ಒಬ್ರು ಗಾಯಕರು ಅಂತ ಹೇಳಿ ಹೊಸ ಜನಪದ ಗೀತೆಗಳು ಕ್ಲಾಸ್ ಬಟ್ ನೀವು ಹಾಡಿರೋರು ಯಾರಂತ ಗೊತ್ತಾಗ್ತಿರ್ಲಿಲ್ಲ. ಅದು ಒಂದು ಲಿಮಿಟೇಷನ್ ಅಂತಾನೆ ಹೇಳ್ಬೋದು. ಹೌದೌದು, ಸಣ್ಣ ಪುಟ್ಟ ಕಲಾವಿದರನ್ನ ಗ್ರೋ ಮಾಡೋದ್ರಲ್ಲಿ ಒಂದು ಲಿಮಿಟೇಷನ್ ಸರ್. ಹೌದೌದು ಸರ್. ಮತ್ತೇನಾದರೂ ತಮ್ಗೆ ಹೇಳ್ಕೋಬೇಕು, ಈಗ ತಮ್ಮದು ಸ್ವಂತ ತಂಡ ಇದೆ ಹೇಗೆ? ಆರ್ಕೆಸ್ಟ್ರಾ ತಂಡ? ಸ್ವಂತ ತಂಡನೇ ಇದೆ ಸರ್ ನಂದು. ಅದರ ಹೆಸರು ಸರ್? ನಂದು ಸಪ್ತಸ್ವರ ಮೆಲೋಡಿಸ್ ಲೈವ್ ಆರ್ಕೆಸ್ಟ್ರಾ. ಸಪ್ತಸ್ವರ ಮೆಲೋಡಿಸ್ ಲೈವ್ ಆರ್ಕೆಸ್ಟ್ರಾ ಇನ್ ಮಾಲಿಂಗ್ಪುರ್. ಇದೊಂದು ಟೀಮ್ ಇದ್ರಿ. ಇದರಲ್ಲಿ ಯಾವ್ಯಾವ ತರ ಕಲಾವಿದರು ನೀವು ಹಾಕೊಳ್ತೀರಿ? ನಾನು ಎಲ್ಲ ಆಲ್ಮೋಸ್ಟ್ ಹಾಕೊಂಡಿರ್ತೀನಿ. ಜನಗಳಿಗೆ ಈಗ ಅವ್ರನ್ನ ಕೇಳ್ತೀವಿ, ಆರ್ಟಿಸ್ಟ್ಗಳು ಏನು ಬೇಕು ಅಂತೇಳಿ ನಾವು ಹೇಳ್ತೀವಿ. ಕಾಮನ್ ಆಗಿ ಸರ್ ನಿಮ್ಗೆ ಏನು ಬೇಕ್ರಿ ಅಂತ ಅವ್ರಿಗೆ ನಮ್ಗೆ ಕೇಳ್ತಾರೆ, ನಮ್ಮ ಟೀಮ್ ಹೆಂಗ್ರಿ ಅಂತ ಕೇಳ್ತಾರೆ. ಸರ್ ನಮ್ದು ಸೌಂಡ್ ಸಿಸ್ಟಮ್ ಇರ್ತೈತಿ, ಲೈಟಿಂಗ್ ಇರ್ತೈತಿ, ಡಾನ್ಸರ್ ಇರ್ತಾರು, ಮಿಮಿಕ್ರಿ ಮಾಡೋರು ಇರ್ತಾರು, ಆಮೇಲೆ ಲೇಡೀಸ್ ಸಿಂಗರ್ ಇರ್ತಾರು. ಈಗ ಸರ್ ಎಲ್ಲಾ ತರ ಇರ್ತಾರೆ. ಈಗ ಸೆಲೆಬ್ರಿಟಿಗಳನ್ನ ತರಿಸಂತ ಹೇಳ್ತಾರೆ, ಒಂದಿಷ್ಟು ಸೆಲೆಬ್ರಿಟಿಗಳನ್ನ. ಆ ಟೈಮ್ನಲ್ಲಿ ನೀವು ಯಾವ ತರ ಪ್ರಿಪ್ರೇಷನ್ ಮಾಡ್ತೀರಾ? ಅಥವಾ ಇವ್ರಿಗೆ ಕಿವಿ ಮಾತು ಹೇಳ್ತೀರಾ, ಅವ್ರದ್ದು ಪೇಮೆಂಟ್ ಎಷ್ಟೇ ಇದೆ ನೋಡ್ರಿ, ಹಿಂಗೇನಾದ್ರು ಗೆರಿ ಹೊಡೆದಂಗೆ ಮಾತಾಡ್ತಾರಲ್ಲ, ಆ ಥರ ಏನು? ನಾವು ಆ ಗೋಜಿಗೆ ಹೋಗಂಗಿಲ್ಲ, ಯಾಕಂದ್ರೆ ನಮ್ಗೆ ರೈತರ ಅನುಭವ ಭಾಳ ಆಗಿಬಿಟ್ಟವ್ರು. ಯಾಕಂದ್ರೆ ಕೆಲವೊಂದು ಕಡೆ ಅವ್ರು ಹೇಳಿರ್ತಾರ, ನಾವು ಕಡೆಯಿಂದ ಹೆಸರಿರ್ತಾರ, ಕೆಲವೊಂದು ಕಡೆ ಅವರು ಏನೋ ಕಾರ್ಯಕ್ಕೆ ಬರೋದೇ ಇಲ್ಲ ಅವರು. ಅದಕ್ಕೆ ನಾವು ಸಿಕ್ಕೊಂಡು ಸಾಯ್ತು. ಎಲ್ಲಿ ಬೇಕಾಗೈತ್ರಿ? ನೀವು ಯಾರು ಅಂದ್ರೆ ನಿಮ್ಗೆ ಬೇಕಾದವ್ರು ನೀವೇ ಕರೆಸ್ಬಿಟ್ರಿ. ಫೋನ್ ನಂಬರ್ ಬೇಕಾ ಅವ್ರದ? ಫೋನ್ ನಂಬರ್ ತಗೋರಿ. ಅವ್ರು 1 ಲಕ್ಷ ಹೇಳ್ತಾರೋ 1 ಲಕ್ಷ ಕೊಡ್ರಿ, ಒಂದು 5 ಸಾವಿರ 5 ಸಾವಿರ ಕೊಡ್ರಿ, ನಮಗೆ ಅದು ಸಂಬಂಧಪಟ್ಟಿಲ್ಲ. ನನ್ನ ಟೀಮ್ ಇಷ್ಟ ಅದ, ನಿಮ್ಗೆ ಯಾರು ಬೇಕು ನೀವು ಅವ್ರನ್ನ ಹಾಕೋರಿ. ಅವ್ರ ತರಿಸೋರ್ ಮೇಲೆ ಡಿಪೆಂಡ್. ಮತ್ತೆ ಸುಮ್ಮನೆ ಅವ್ರು ಒಟ್ಟು ಪೇಮೆಂಟ್ ಹೇಳ್ತಾರೆ ಸರ್, ಮತ್ತೆ ಇವ್ರಿಗೆ ಪಾರ್ಟಿಗಳು ಅನಿಸಬಾರ್ದು. ನಾವು ಪೇಮೆಂಟ್ ಅವ್ರಿಗೆ ಹೆಚ್ಚು ಹೇಳ್ತೀವಿ, ಮತ್ತೆ ಅವ್ರಿಗೆ ಅನಿಸಬಾರ್ದಲ್ಲ. ಅಂದ್ರೆ ಅದರಿಂದ ನೀವು ನಾವು ಏನೋ ತಗೊಂತೀವಿ ಅಂತ ಅನ್ಬಾರ್ದಲ್ಲ. ಅವ್ರ ನಂಬರ್ ಕೊಟ್ಬಿಟ್ಟು ನಮ್ಗೆ ಯಾವ್ದು ನೀವು ನಿಗ್ರಹ ಇರೋದಿಲ್ಲ, ಇಟ್ ಮಾಡ್ಬಿಟ್ಟು. ಅಂದ್ರೆ ನಿಮ್ಮ ತಂಡದ ಬಗ್ಗೆ ಅದ ಪೇಮೆಂಟ್ ಒಂದ್ ಸ್ವಲ್ಪ ಲಿಮಿಟ್, ಗ್ರಾಹಕರಿಗೂ ಒಂದ್ ಸ್ವಲ್ಪ ಏನಂದ್ರೆ ಯೋಗ್ಯ ದರನ ನಾ ಹೆಂಗ್ ಗೊತ್ತೇನ್ರಿ? ಈಗ ನಾವು ಸಾಕಷ್ಟು ಇದು 35-30 ವರ್ಷಗಳಿಂದ ನಾವು ನೋಡ್ಕೊಂಡು ಬಂದೀವಿ. ಪಾಪ ಕೆಲವೊಂದು ಕಮಿಟಿ ಇರ್ತಾವೆ, ಬಡ ಕಮಿಟಿ ಇದಾವೆ ಸರ್. ನಾವು ಒಂದು 10 ಮಂದಿ ಹುಡುಗರ ಮಾಡತ್ತಿದ್ವಿ, ಪಟ್ಟು ಇಟ್ಟ ಕುಡಿದ್ರಿ. ನಾವು ಒಂದು ಕಡೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಇರ್ತಾವೆ, ಅಲ್ಲಿ ಬರೋಲ್ಲ. ನಾವು ನಮ್ಮ ಪೇಮೆಂಟ್ ನಾವು ಏನು ಹೇಳ್ತೀವಿ ಕೊಟ್ಟಿರ್ತಾರ, ಇಲ್ಲಿ ಪೇಮೆಂಟ್ ಉಳಿದಿರೋದಿಲ್ಲ, ನಾವು ಅಲ್ಲಿ ಹತ್ಕೊಂಡಿರ್ತೀವಿ ಆ ಪೇಮೆಂಟ್. ಕೆಲವೊಂದು ಹಿಂಗೆ ಇದಕ್ಕೂ ಬಿಡ್ಬೇಕಲ್ಲ, ಇದಕ್ಕೂ ನಾವು ಸಹಾಯ ಮಾಡ್ಬೇಕಲ್ಲ. ಅದರಲ್ಲಿ ಒಂದು ಸಾಮಾಜಿಕ ಒಂದು ಆಸೆ ಇಟ್ಕೊಂಡು ಮಾಡಿರ್ತಾರೆ ಅವ್ರ. ನಾವು ಬೇಕಂತ ಕರ್ಸಿರ್ತಾರಲ್ಲ ಪಾಪ, ಮತ್ತೆ ನಮ್ಮ ಅಭಿಮಾನಿಗಳು ಅವರು, ಮತ್ತೆ ನಾವು ಇಷ್ಟ ಮಾಡ್ಬೇಕಲ್ಲ. ಕೆಲವೊಂದು ನೀವು ನಮ್ಮ ಥರ ಬಿಡ್ತಿರೋ, ನಾ ಎಲ್ಲರಿಗೂ ಕಲಾವಿದರಿಗೆ ಪೇಮೆಂಟ್ ಕೊಟ್ಟು ನಾನು ಸಾಕಷ್ಟು ಬಾರಿ ಪೇಮೆಂಟ್ ಮನೆಗೆ ಬಂದಿನಿ. ಅವ್ರಿಗೆ ಕೊಟ್ಟಂತ ಪೇಮೆಂಟ್ದಾಗ ಒಂದು 100 ರೂಪಾಯಿ 50 ರೂಪಾಯಿ ಗಾಡಿ ಖರ್ಚಿಸ್ಕೊಂಬಂದಾನೆ. ಇಂಥ ಅನುಭವ ನಮಗೆ ಸಾಕಷ್ಟು. ಅದು ತಂಡದ ನಾಯಕರು ಯಾರು ಇರ್ತಾರಲ್ಲ ಅವ್ರ ಮೇಲೆ. ಹೌದು, ಅದು ಮಾತ್ರ ಸಡನ್ಲಿ ಅವ್ರಿಗೆ ಕೈ ಕೊಟ್ಟು ಬಿಡ್ತಾರ. ಇನ್ನೊಬ್ರಿಗೆ ಗಣೇಶ ಚೌತಿ ಈಗ ಇನ್ನೊಬ್ರಿಗೆ ಬುಕ್ ಮಾಡಿದ್ದೀವಿ, ಒಂದು ಹುಡುಗಿ ಕೈ ಕೊಟ್ಟು ಬಿಡ್ತಾರೆ. ಈಗ ಬೇರೆ ಬುಕ್ ಮಾಡ್ಬೇಕಾದ್ರೆ ಈಗಿಂತ ಡಬಲ್ ಪೇಮೆಂಟ್ ಆಗಿ ನಾವು ಕೊಡ್ಬೇಕು. ಅಂದ್ರೆ ಅವರು ಒಂದು ಸೀಸನ್ ಐತಲ್ಲ, ನಮ್ದು ಈಗ ಹಬ್ಬ,
ಆ ಥರ ನಾವು ಅದನ್ನೇ ಮಾಡ್ತೀವಿ. ದಯವಿಟ್ಟು ಇದು ಇರಲೇಬಾರದು. ಒಂದು ಕಡೆ ನೀವು ಬುಕ್ ಆದ್ರೆ ಪ್ರಾಮಾಣಿಕವಾಗಿ ನೀವು ಅಲ್ಲಿ ಬರಲೇಬೇಕು. ಅಲ್ಲಿ 1 ಲಕ್ಷ ಕೊಡ್ತಾರ ಅಂದ್ರೆ ನೀವು ಅಲ್ಲಿ ಹೋಗತಕ್ಕದ್ದಲ್ಲ. ಕಲಾವಿದರಾಗಿ ಹಾಂ ಸರ್, ಹೌದಾ? ಮತ್ತು ನೀವು ಅದೇ ಅಕಸ್ಮಾತ್ ನಿಮಗೆ ನಾಳೆ ಇದೇ ಪ್ರಾಬ್ಲಮ್ ಆತ್ಪ ಅಂದ್ರೆ ನಿಮಗೆ ತ್ರಾಸ ಟೈಮ್ ಹೆಂಗಿರುತ್ತೋ ಗೊತ್ತಿಲ್ಲ ಸರ್. ನಾವು ಮೊನ್ನೆ ಕೂಡಿದ ಸಮಾವೇಶನ ಅದ, ಯಾರ ಕಾರ್ಯಕ್ರಮಕ್ಕೆ ಕೈ ಕೊಡ್ತಾರೋ ಅವ್ರನ್ನ 3 ವರ್ಷ ಅಥವಾ 6 ತಿಂಗಳು ಬ್ಯಾನ್ ಹಿಡಿದು ಯಾವ ಟೀಮ್ನಾಗ ಅವ್ರನ್ನ ಹಾಕಂಗಿಲ್ಲ. ಹಾಂ ಸರ್, ಅಂದ್ರೆ ಬುದ್ಧಿ ಬರ್ತೈತೆ ಅಂತ. ಅಂದ್ರೆ ಸರ್ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಹೇಗೆ? ಜನ ಸಾಕಷ್ಟು ಐತಿ. ಈಗ ನಮ್ಮ ಅದು ಪ್ರಕ್ರಿಯೆ ಉದ್ದೇಶ ಏನೋ ಚೆನ್ನಾಗಿದೆ. ಅದೇ ಸಾಕಷ್ಟು ಉದ್ಯೋಗ ಸರ್. ಈಗ ಬಡ ಕಲಾವಿದರು ನಮ್ಮ ಕಮಿಟಿ ವತಿಯಿಂದ ನಾವು ಸಹಾಯ ಮಾಡಬೇಕು. ನಮ್ಮ ಟೀಮ್ ವತಿಯಿಂದ ಗೌರ್ಮೆಂಟ್ ಸೌಲಭ್ಯಗಳು ಸಿಗುತ್ತಾವೆ ಸಾಕಷ್ಟು. ಕಲಾವಿದರು ಸಾಕಷ್ಟು ಬಂದು ಬೀಳ್ತೈತೆ ದುಡ್ಡನ್ನ ಯಾರು ಬಳಸ್ಕೊಳಕ್ಕೆ ಅದು ಗೊತ್ತೇ ಇಲ್ಲ ಸರ್. ಸಂಘ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಿ ಸಾಕಷ್ಟು ಜನ ಪಾಪ ನಮ್ಗೆ ಇಲಾಖೆಯವರು ನಮ್ಮ ಜೊತೆ ಭಾಳ ಸ್ಪಂದಿಸ್ತಾರೆ. ತಗೊಳ್ರಿ ಸರ್ ಇಂಥ ಬಂದಾವ ಇನ್ಸ್ಟ್ರೂಮೆಂಟ್ ಕಲಾವಿದ್ರು ಕರ್ಸ್ರಿ ಕೊಡಿಸ್ರಿ ಅಂತಾರೋ. ಇವ್ರು ಯಾರು ಇದು ಇಲ್ಲಲ್ಲ, ಇವ್ರು ಕಲಾವಿದರು ಒಗ್ಗಟ್ಟನೇ ಇಲ್ರಿ. ಇನ್ನ ಇವು ಕಾಯಿಪಲ್ಲೆ ಮಾಡ್ತಾರಲ್ಲ ರೈತರು, ಪಾಪ ಅವ್ರು ಎಂತ ಒಗ್ಗಟ್ಟು ಅಂದ್ರೆ ಇವತ್ತು ಉಳ್ಳಾಗಡ್ಡಿ 4 ರೂಪಾಯಿ ಕಿಲೋ, ಎಲ್ಲ 4 ರೂಪಾಯಿ ಕಿಲೋ ಕೊಡ್ತಾರೆ. ಯಾರು 35 ಕೊಡೋದಿಲ್ಲ. ಅದು ಒಗ್ಗಟ್ಟು. ಮತ್ತೆ ಅಲ್ಲೇ ಬಾಜು ಇರ್ತಾಕ್ರಿ ಅವ್ರು ಹೊಟ್ಟೆ ಕೊಡಂಗಿಲ್ಲ. ಈಗ ನಮ್ಮಲ್ಲಿ ಹಂಗಿಲ್ಲ ಸರ್. ಅವಾಗ ಅವ್ರಿಗೆ ಯಾಕೆ ಕೆಟ್ಟು ಕೊಡ್ತೀರಿ ಸರ್? ನಾವು ಇಟ್ಟು ಕೊಟ್ರೆ ನಾವು ಬರ್ತೀವಲ್ಲ. ನಿಮ್ಮಲ್ಲೇ ಹೊಡೆದಾಡಿ ನಾವು ಇದಾಗಬೇಕು. ಈಗ 15-10 ಸಾವಿರ ರೂಪಾಯಿ ಕಾರ್ಯಕ್ರಮ ಮಾಡಾಕ್ತಾರ್ರಿ. ಹಾಂ ಸರ್, 15-10 ಸಾವಿರ. 15-10 ರೂಪಾಯಿ ಕಾರ್ಯಕ್ರಮ ಮಾಡಾಕ್ತಾರ. ಎಲ್ಲಿಂದ ಅದು ದೂರದಿಂದ ಬಂದ. ಹಾಂ ಸರ್. ಸರ್ ಅದೇ ಅದರ ಹಿಂದಿನ ಉದ್ದೇಶ ಚೆನ್ನಾಗಿದೆ ಹೇಗೆ, ದುರುದ್ದೇಶನ ಹೇಗೆ? ಇಲ್ಲ ಅಂದರೆ ನಾವು ಒಬ್ಬನೇ ಬದುಕಿದೆ ಹಂಗೈತೆ. ಅಲ್ಲಿ ನಾವು 10 ಮಂದಿನ ಕೂಡ ನಾವು ಬದುಕಿಸ್ಬೇಕಂತ ಹೇಳಿ ನಾವು ಪ್ರಯತ್ನ ಮಾಡಿದ್ರೆ ಸರ್. ನನ್ನ ಪ್ರಶ್ನೆ, ಒಬ್ಬರೇ ಬದುಕಬೇಕಂತ ಹೇಳಿದ್ರಿ. ಈಗ ಆ ತಂಡಕ್ಕೆ ಒಂದು ಆರ್ಕೆಸ್ಟ್ರಾ ತಂಡ ಬಂದಿರುತ್ತೆ 10-15 ಸಾವಿರ. ಆ 10-15 ಸಾವಿರದಲ್ಲಿ ಅವ್ರೊಬ್ಬರೇ ಹಾಡಿ ಹೋಗಲ್ಲ. ಇಲ್ಲ, ಅವ್ರು ಬಟ್ ಹೆಂಗೆ ಗೊತ್ತೇನಪ್ಪ, ಈಗ 3 ಜನ ಬಂದ್ರೆ ಸಾಕತ್ತಾರ. ಹಾಂ ಸರ್, 3 ಜನ ಬರ್ತಾರೆ. ಕುರ್ಚಿ ಮ್ಯಾಗ ಇಬ್ರು ಕುಂಡಿರ್ತಾರ. ಮುನ್ನೆತ್ತಿ ಯಾರು ದಿಕ್ಕೆಲ್ಲ ಹಾಡೋದು. ಇದಾಗ್ಬಿಟ್ಟೈತಿ. ಒಂದು